New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮೊದಲನೆಯ 2 ವಚನಗಳನ್ನು ಓದುತ್ತೇನೆ. ನೀನಾದರೋ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು. ಹೇಗೆಂದರೆ ವೃದ್ಧರು, ಮದ್ಯಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕೆಂದು ಬೋಧಿಸು. ಹಾಗೆಯೇ ವೃದ್ಧ ಸ್ತ್ರೀಯರು, ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರಬಾರದು. Titus 2:1-2. But as for you, teach what accords with sound doctrine. Older men are to be sober-minded, dignified, self-controlled, sound in faith, in love and steadfastness. ಕ್ರೈಸ್ತ ಕುಟುಂಬಗಳಿಗೆ ಅನ್ವಯಿಸುವ ನಿಯಮಗಳು ಅಥವಾ ನಿಬಂಧನೆಗಳು, ಎಥಿಕ್ಸ್ ಫಾರ್ ಕ್ರಿಶ್ಚಿಯನ್ ಫ್ಯಾಮಿಲಿ. ಈ ಭಾಗದಲ್ಲಿ ಚರ್ಚಿಸಿರುವ ನಿಯಮಗಳು ಅಥವಾ ನೀತಿ ಪದ್ಧತಿಗಳು, ತತ್ವಗಳು, ಕಟ್ಟುಪಾಡುಗಳು ಕೇವಲ ಕ್ರೈಸ್ತ ಧರ್ಮಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಬದಲಿಗೆ ಇವುಗಳನ್ನು ಅನೇಕ ಧರ್ಮಗಳು ಸಹ ಪರಿಪಾಲನೆ ಮಾಡ್ತಾರೆ. The ethics and morality urged by Paul for Christians and Christian families is not exclusive. It's not unique only to Christian faith. These principles, these rules, regulations on morality, these ethical aspects are also approved by all religions. Everybody wants to practice these. ಕ್ರೈಸ್ತ ಕುಟುಂಬಗಳಲ್ಲಿ ಈ ವಿಷಯಗಳನ್ನು ಪರಿಪಾಲನೆ ಮಾಡಿ ಒಂದು ಹೊಂದಾಣಿಕೆ, ಜೋಡಣೆ, ಅನ್ಯೋನ್ಯತೆ, ಮಾಧುರ್ಯಗಳಿದ್ದರೆ ಕುಟುಂಬ ಮಾತ್ರ ಅಲ್ಲ, ಕ್ರೈಸ್ತ ಸಭೆಗಳಿಗೂ ಸಹ, ಕ್ರೈಸ್ತ ಸದಸ್ಯರಿಗೂ ಸಹ ಮಹತ್ತಿದೆ, ಮರ್ಯಾದೆ ಇದೆ, ಅಂಗೀಕಾರವಿದೆ ಎಂಬುದೇ ಪೌಲನ ಕಾಳಜಿ ಇಲ್ಲಿ. ಈ ಕಾರಣದಿಂದಲೇ ಆತನು ಇವುಗಳನ್ನು ಬರೆಯುತ್ತಿರುವುದು. The concern Paul has here, his desire for Christian families is that there should be harmony, there should be compatibility, there should be fellowship and oneness and unity in the Christian family, and that is what creates a strong church. If the family is strong in unity, in compatibility and in harmony, it will be in the church also. ಆಗೇನಾಗ್ತದೆ, ಹೊರಗಿನವರು, ಇತರರು ನಮ್ಮ ಕ್ರೈಸ್ತ ಕುಟುಂಬಗಳನ್ನು ನೋಡುವಾಗ ನಮ್ಮ ನಂಬಿಕೆ, ನಮ್ಮ ಅನ್ಯೋನ್ಯತೆ, ನಮ್ಮ ಹೊಂದಾಣಿಕೆ, ನಮ್ಮ ಪ್ರೀತಿ, ವಾತ್ಸಲ್ಯ ಇತ್ಯಾದಿಗಳನ್ನು ನೋಡಿದಾಗ ನಮ್ಮನ್ನು ಮಾತ್ರವಲ್ಲ, ನಾವು ಸೇರಿರುವ ಸಭೆಗಳನ್ನು ನೋಡಿ ಮೆಚ್ಚುತ್ತಾರೆ. ಮೆಚ್ಚುವುದು ಮಾತ್ರವಲ್ಲ, ಅದರ ಜೊತೆಗೆ ಹೊಗಳುತ್ತಾರೆ. ಎಷ್ಟು ಮುಖ್ಯ. When outsiders look at us, our families, our faith, our fellowship, our love, our harmony, compatibility, etc., they look at the church also. And when they look at the church, they not only begin to appreciate the church, but they are encouraged looking at the church and they admire the church.
ಹೀಗಾಗಿ ಇತರರು ನಮ್ಮನ್ನು ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳನ್ನು ಲಕ್ಷಿಸುವರು ಎಂಬುದನ್ನು ನಾವು ಮರೆಯಬಾರದು. ಈ ಕಾರಣದಿಂದ ಪೌಲನು ಈ ಕಾನೂನು, ಕಾಯ್ದೆ, ಕಟ್ಟಳೆಗಳು ನಮಗೆ ತಿಳಿಸ್ತಿರುವಂಥದ್ದು. ವಿ ಶುಡ್ ನೆವರ್ ಫೊಗೆಟ್ that outsiders are looking at us, individual lives. They are looking at our families. They look at our church. And we should never ever forget that others are watching us and our lifestyle. ನಾವು ಓದಿದ ಭಾಗದಲ್ಲಿ 2 ವಚನಗಳಲ್ಲಿ ಕುಟುಂಬದ ಪ್ರತಿಯೊಂದೊಂದು ಗುಂಪಿಗೂ ಸಹ ಸಲಹೆಗಳು, ಅಭಿಪ್ರಾಯಗಳು ಈ ವಾಕ್ಯಗಳಲ್ಲಿವೆ. ಕ್ರೈಸ್ತ ಕುಟುಂಬದ ಮೌಲ್ಯಗಳು ಏನೆಂಬುದಾಗಿ ಪೌಲನು ನಮ್ಮ ಜ್ಞಾಪಕಕ್ಕೆ ಇಲ್ಲಿ ತಂದಿರುವ. There is wise counsel here for every group within the family. This section reminds us very powerfully the values of family traditions, values of family traditions. ಮೊದಲಿಗೆ 2ನೇ ವಚನದಲ್ಲಿ ಹೇಗೆಂದರೆ ವೃದ್ಧರಿಗೆ, ಮುಪ್ಪಿನವರಿಗೆ ಈತನು ಬರೆಯುವಂಥದ್ದು. First and foremost, he is now in verse 2 talking about the older men, elderly men, the aged men, not just both men and women. He talks separately. ಹಿರಿಯ ಮುಪ್ಪಿನ ವೃದ್ಧರು. ಪಿತೃಪ್ರಧಾನದ ಸಂಸ್ಕೃತಿಯಲ್ಲಿ, ಅಂದರೆ ಪೆಟ್ರಿಯಾರ್ಕಲ್ ಸೊಸೈಟಿ, ನಮ್ಮ ಸಮಾಜದಲ್ಲಿ ಪಿತೃಪ್ರಧಾನತೆ ಉಂಟು. ಇಲ್ಲಿ ವೃದ್ಧಾಪ್ಯ ಅಥವಾ ಹಿರಿಯತನ ಎಂಬುದು ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಹಿಮೆಯ ಕಿರೀಟದಂತೆ ವೃದ್ಧಾಪ್ಯರಿಗೆ. ಯಾಕಂದರೆ ನಮ್ಮ ಸಂಸ್ಕೃತಿ ಪಿತೃ ಪ್ರಧಾನತೆಯುಳ್ಳಂಥ ಸಂಸ್ಕೃತಿಯಾಗಿದೆ. ಇನ್ ದ ಪೇಟ್ರಿಯಾರ್ಕಿಕಲ್ ಸೊಸೈಟಿ ದಟ್ ವಿ ಲಿವ್, ಓಲ್ಡ್ ಏಜ್, older people, older men and women particularly, are the crown of glory. Older people, elderly people are respected immensely. ಕಾರಣ, ವಯಸ್ಸಾದಂತೆ ಗೌರವ, ಮಾನ್ಯತೆ, ಮರ್ಯಾದೆ, ಘನತೆ, ಕೀರ್ತಿ ಇತ್ಯಾದಿಗಳು ಹೆಚ್ಚಾಗ್ತವೆ. ವಯಸ್ಸಾದಂತೆ ಹಿರಿಯರು ಬುದ್ಧಿಯಲ್ಲಿ, ಸ್ಥಿರತೆಯಲ್ಲಿ, ಘನತೆಯಲ್ಲಿ ಪಕ್ವವಾಗಿರುವುದನ್ನು ಎಲ್ಲರೂ ಅಪೇಕ್ಷೆ ಮಾಡ್ತಾರೆ. ಇದು ವಾಡಿಕೆ ಅಲ್ಲವೇ? ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರನ್ನ ಕೇಳು, ಹಿರಿಯರು, ಅನುಭವಸ್ಥರು, ಪಕ್ವ ಆಗಿದ್ದಾರೆ, ಅವರು ಅನೇಕ ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವನ ಮಾಡಿದ್ದಾರೆ, ಆದ್ದರಿಂದ ಘನತೆ. ಅಥಾರಿಟಿ, ಡಿಗ್ನಿಟಿ, ಮೆಚುರಿಟಿ and understanding of spirituality etc. will increase with years. As one gets on in years, all these things will mature. They will ripe in wisdom, stability, dignity and maturity, and people are poised and they can be looked up to. This is what elderly people ought to be and they are expected to be. ಹಿರಿಯರಿಗೆ ಪೌಲನ ಮನವಿ ಏನು? ತೀತನೇ ಹಿರಿಯರಿಗಿಂತ ಬೋಧನೆ ಮಾಡಬೇಕು. ಮೊದಲನೇದಾಗಿ ಗಂಭೀರವಾದ, ಸೌಮ್ಯವಾದ
ವ್ಯಕ್ತಿಗಳಾಗಿರಬೇಕೆಂಬುದಾಗಿ. ಹೇಗೆ? ಮೊದಲನೇ ಮನವಿ ಏನೆಂದರೆ, ಸೌಮ್ಯವಾದ ವೃದ್ಧರು, ಗೌರವ ಜಿತೇಂದ್ರ ಉಳ್ಳವರು ಹೇಗಾಗ್ತದೆ? ಸ್ವಸ್ಥಚಿತ್ತರು ಆಗಿರಬೇಕು ಎಂಬುದಾಗಿ. The first exhortation Paul gives to the elderly through Timothy is, older men ought to be dignified, ought to be self-controlled, wise and sober. To be sober-minded, dignified and self-controlled. This is the requirement of elderly people. ಯಾಕೆ ಹೀಗೆ ಹೇಳಿದ? ಸ್ವಸ್ಥಚಿತ್ತರಾಗಿರಬೇಕು, ಗೌರವವುಳ್ಳವರಾಗಿರಬೇಕು, ಜಿತೇಂದ್ರಿಯರಾಗಿರಬೇಕೆಂದರೂ ಯಾಕೆ ಹೇಳಿದ? ಅದಕ್ಕೆ ಆತನು ಹೇಳ್ತಾನೆ 2ನೇ ವಚನದಲ್ಲಿ, ಅನೇಕ ಹಿರಿಯರು ಕುಡಿತನಕ್ಕೆ ಒಳಪಟ್ಟಿದ್ದಾರೆ. ಹೇಗೆಂದರೆ, ವೃದ್ಧರು ಹೇಗಿರಬೇಕಂದ್ರೆ ಮದ್ಯಾಸಕ್ತಿ ಇಲ್ಲದವರಾಗಿರಬೇಕು. ಒಂದು ವೇಳೆ ಈ ಮದ್ಯಾಸಕ್ತಿಯುಳ್ಳವರಾಗಿದ್ದರೆ ಅಲ್ಲಿ ಸೌಮ್ಯತೆ ಇರುವುದಿಲ್ಲ, ಗೌರವ ಇರುವುದಿಲ್ಲ, ಮರ್ಯಾದೆ ಮಾನ್ಯತೆಗಳು ಇರುವುದಿಲ್ಲ. ಆದ್ದರಿಂದ ಸ್ವತಂತ್ರರಲ್ಲ ಅವರು. ಕಾರಣ, ಕುಡಿತನಕ್ಕೆ ದಾಸರಾಗಿದ್ದಾರೆ. ಆಗಬಾರದು. ಇದೇ ಪೌಲನ ಎಚ್ಚರಿಕೆಯ ಮಾತು. The reason for this strong exhortation that elderly people should be sober-minded, dignified and self-controlled was because some of them were given to drink, and probably some were even addicts. If you are an addict to drink, how can you be self-controlled or dignified or sober-minded? Of course not. It's not possible. 2ನೇ ಕೋರಿಕೆ. ಈ 2ನೇ ಕೋರಿಕೆಗೆ 3 ಮುಖಗಳಿವೆ. The second exhortation he talks about in the same second verse is a triad. It has 3 aspects, 3 faces. ಏನದು? ಮೊದಲನೇದು ಜಿತೇಂದ್ರಿಯರು, ಗೌರವವುಳ್ಳವರು, ಮದ್ಯಾಸಕ್ತಿ ಇಲ್ಲದವರಾಗಿರ್ಬೇಕು. 2ನೇದು ಕೋರಿಕೆ ಏನಂದರೆ ಸರಿಯಾದ ಬೋಧನೆ. ಇದು 2ನೇ 1ರಲ್ಲಿ ನೀನು ಸ್ವಸ್ಥ ಬೋಧನೆ ಮಾಡಬೇಕು. ಏನು ಸ್ವಸ್ಥ ಬೋಧನೆ? ಮೊದಲನೇದು ನಂಬಿಕೆ. 2ನೇ ವಚನ, ನಂಬಿಕೆ ಇರಬೇಕು. ನಂಬಿಕೆ ಎಂಬತಕ್ಕಂಥದ್ದು ಎಷ್ಟು ಮುಖ್ಯ. ಸರಿಯಾದ ಬೋಧನೆ, ಸ್ವಸ್ಥ ಬೋಧನೆ. ಏನು ನಂಬಬೇಕು? ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯವನ್ನು ನಂಬುವುದರ ಮೂಲಕ ನಾವು ಯೇಸು ಕ್ರಿಸ್ತನನ್ನು ನಂಬ್ತೇವೆ, ತಂದೆಯಾದ ದೇವರನ್ನು, ಪವಿತ್ರಾತ್ಮನನ್ನು ನಂಬ್ತೇವೆ. ಈ ವಾಕ್ಯದಲ್ಲಿ ನಂಬಿಕೆ ಇರಬೇಕು. ಮತ್ತು 2ನೇದು ಪ್ರೀತಿ. ನಂಬಿಕೆ 2ನೇದು ಪ್ರೀತಿ. ಪ್ರೀತಿ ಎಂಬುದು ಎಲ್ಲರಿಗೂ ತಿಳಿದಂಥ ಒಂದು ವಿಷಯ. ನಮಗೆ ಗೊತ್ತು, ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ ಬೆಳೆದಿದ್ದೇವೆ ನಾವು. ಪ್ರೀತಿ ಅಂದರೆ ಏನು ಎಂಬುದಾಗಿ ನಮಗೆಲ್ಲ ಅರ್ಥ ಆಗ್ತದೆ, ಈ ಗುಣದ ಅರ್ಥ. 3ನೇದು ನಂಬಿಕೆ, ಪ್ರೀತಿ, ತಾಳ್ಮೆ. ತಾಳ್ಮೆ ಅಂದ್ರೇನು? ದೃಢತೆ, ಕಾಯುವಂಥದ್ದು. ಸಾವಕಾಶ ಆದರೂ ಚಿಂತೆ ಇಲ್ಲ, ದೃಢತೆ. ಎಲ್ಲಿಂದ ಬರ್ತದೆ ದೃಢತೆ? ನಂಬಿಕೆ, ಪ್ರೀತಿ, ತಾಳ್ಮೆ. 3ನೇದಾಗಿ ದಿಸ್ ಟ್ರಯಾಡ್ ಕಂಪ್ರೈಸಸ್ 3 aspects. First he says in verse 2, older men are to be sober-minded, dignified, self-controlled, sound in faith. Faith in what? First of all, faith in the Word of God.
faith in God's word in the Bible leads us to faith in Jesus Christ, the Father, and the Holy Spirit. Sound in faith. Second one, he says love. We all know it's a very common subject. We have been in the family, we have been loved, and we love. We know what love is. A common subject, everybody understands. Love always emanates from sound faith. If you have faith, you will be able to love God, love others also. Third one, he says, faith, love, and in steadfastness. That is, to be patient and strong, firm. Again, this happens only if the elders, he's talking about elders, have strong faith. It is very important for us to be having faith, unwavering loyalty to Jesus Christ. These two aspects are for elders. ಈ ಎರಡೂ ಉತ್ತೇಜನಗಳ ವಾಕ್ಯಗಳು ಹಿರಿಯ ಗಂಡಸರಿಗೆ. ಮೊದಲನೇದಾಗಿ ಏನು ಹೇಳಿದ? ಹಿರಿಯರು ಹೇಗಿರಬೇಕು? ಜಿತೇಂದ್ರಿಯರು, ಅಂದರೆ ಸ್ವಯಂ ಹತೋಟಿ ಉಳ್ಳವರಾಗಿರಬೇಕು. ಯಾವುದಕ್ಕೂ ಅವರು ದಾಸರಾಗಿರಬಾರದು. ವಿಶೇಷವಾಗಿ ಇಲ್ಲಿ ಮಧ್ಯ ಎಂಬುದಾಗಿ ಹೇಳ್ತಾನೆ. ಮತ್ತು ಎರಡನೇದಾಗಿ ಏನು ಹೇಳಿದ? ಅವರಿಗೆ ಮೊದಲನೇದು ನಂಬಿಕೆ, ಪ್ರೀತಿ, ತಾಳ್ಮೆ ಇರಬೇಕೆಂಬುದಾಗಿ. He is talking to elderly people, elderly men particularly. He says elderly men are to be sober. How will you be sober-minded? How will you be dignified? Only when you are self-controlled. And he says, you should not be given to drink, or any addiction will not give you self-control, dignity and sober mind. Then that is the first requirement. Second, he exhorts them to have faith. Faith in the Word of God. Faith in Jesus Christ, Father, Holy Spirit, Son. And then love. ಕೆಲವೊಮ್ಮೆ ನಮ್ಮ ಸಮಾಜದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ ಹಿರಿಯರು ಬೇಡವಾದವರು ಆಗ್ತಾರೆ. ಸಾಧ್ಯ. ಕಾರಣ ಏನಂದರೆ ಅವರಿಂದ ಯಾವ ಪ್ರಯೋಜನ ಇಲ್ಲ. ಆದ್ದರಿಂದ ಏನಾಗ್ತದೆ, ಹಿರಿಯರು ಇದನ್ನು ತಮ್ಮ ಮನಸ್ಸಿಗೆ ತಕ್ಕೊಂಡು ಜಿಗುಪ್ಸೆ ಉಳ್ಳವರಾಗ್ತಾರೆ. ಆದ್ದರಿಂದ ಏನು ಮಾಡ್ತಾರೆ, ತಾವೇ ತಮ್ಮ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಹೋಗೋದು ಬೇಡ, ಇಲ್ಲಿ ಹೋಗೋದು ಬೇಡ. ಜಿಗುಪ್ಸೆ ಜೀವನದಲ್ಲಿ. ಕೆಲವೊಮ್ಮೆ ನಾವು ನಿಲ್ಲಿಸ್ತೇವೆ ನಮ್ಮ ಚಟುವಟಿಕೆಗಳನ್ನು. Sometimes in the family, elderly are not required. They are no longer needed, or because of this feeling, elderly people voluntarily reduce their activities. Some people may become stagnant, stand still and do nothing, completely withdrawn. ವಯಸ್ಸಾದಂತೆ ಸ್ನೇಹಿತರು, ಸಂಬಂಧಿಕರು ಕಡಿಮೆ ಆಗ್ತಾರೆ, ಹೋಗ್ತಾರೆ ಅವರು ಮುಂದಕ್ಕೆ. ಆದರೆ ವ್ಯಕ್ತಿತ್ವ ಹೀಗಾಗಿ ಕಹಿಯಾಗುವ ಸಾಧ್ಯತೆ ಉಂಟು. ಈ ಕಾರಣದಿಂದ ಪೌಲನು ಅವರಿಗೆ ಬರೆದದ್ದು ಮೊದಲನೇದಾಗಿ ನಂಬಿಕೆ ಇರಲಿ, ಪ್ರೀತಿ ಇರಲಿ ಮತ್ತು ತಾಳ್ಮೆ ಇರಲಿ. ಆ್ಯಸ್ ವಿ ಏಜ್, ಪುಟ್ ಆನ್ ಇಯರ್ಸ್ ಟು ಅವರ್ ಲೈಫ್ಸ್, ವಿ ಬಿಕಮ್ bitter sometimes. Friends lessen, relatives pass on, and problems will increase. We become cynical and even bitter. So Paul says, remember the triad: faith, love, steadfastness. ಹಿರಿಯರೇ, ನಿಮ್ಮ ಬಾಳಿನಲ್ಲಿ ನಂಬಿಕೆ ಉಂಟಾ? ನಿಮ್ಮ ಬಾಳಿನಲ್ಲಿ ಪ್ರೀತಿ,
ನಿಮ್ಮ ಬಾಳಿನಲ್ಲಿ ತಾಳ್ಮೆ ಇರಲಿ. ಎಲ್ಡರ್ಸ್, do you have faith in your life? Believe in God? Do you have love? Do you have patience? ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿರುವ ಹಿರಿಯರಿಗೋಸ್ಕರ ನಾವಿಂದು ಪ್ರಾರ್ಥನೆ ಮಾಡ್ತೇವೆ. ಅನೇಕರು ನಾವು ಅಗತ್ಯವಿಲ್ಲದವರು, ಬೇಡವಾದವರು ಎಂಬ ಒಂದು ಸ್ಥಳಕ್ಕೆ ಬಂದಿರಬಹುದು. ಹೀಗಾಗಿ ತಮ್ಮ ಎಲ್ಲ ಚಟುವಟಿಕೆಗಳನ್ನು ಕಡಿಮೆ ಮಾಡಿಯೋ ಅಥವಾ ನಿಲ್ಲಿಸೇ ಬಿಟ್ಟಿದ್ದಾರೋ. ಇಂಥವರಿಗೆ ಪೌಲನು ಏನು ಹೇಳ್ತಾನೆ? ನಂಬಿಕೆ ಇರಲಿ, ನಂಬಿಕೆಯಿಂದ ನಿಮಗೆ ಪ್ರೀತಿ ಬರ್ತದೆ, ತಾಳ್ಮೆ ಬರ್ತದೆ ಎಂಬುದಾಗಿ. ನಮ್ಮೆಲ್ಲ ಹಿರಿಯರು ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಆಶೀರ್ವದಿಸಲ್ಪಡಲಿ ಮತ್ತು ಅವರಿಗೆ ನಾವು ಪ್ರೋತ್ಸಾಹ ಮಾಡಿ ಅವರಿಂದ ನಾವು ಸದುಪದೇಶವನ್ನು ಪಡೆದುಕೊಳ್ಳುವ ಭಾಗ್ಯ ದಯಪಾಲಿಸಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.